ಅವನು ನನಗೆ ಸುಳ್ಳು ಹೇಳ್ತಾರೆ ಅಂತ ಗೊತ್ತಿರಲಿಲ್ಲ ಅಮ್ಮೋರೆ. ನಾನು ಅವ್ರ ಹತ್ರ ತುಂಬ ಸಲ ಕೇಳಿದ್ದೀನಿ, ನಂದಿನಿ ಅಮ್ಮವ್ರು ಎಲ್ಲಿದ್ದಾರೆ, ಹೇಗಿದ್ದಾರೆ, ಅಕಸ್ಮಾತ್ ಅವ್ರು ಇರೋ ಜಾಗ ಗೊತ್ತಿದ್ರೆ ನನಗೆ ಹೇಳು, ಮುಚ್ಚಿಡ್ತಾ ಇದ್ದೀನಿ ನನ್ನ ಹತ್ರ ಅಂತೆಲ್ಲ ಕೇಳಿದ್ದೀನಿ. ಆದರೆ ಏನು ಮಾಡೋದು, ಅಪ್ಪನಿಗೂ ಈ ಮಗನ ಬಗ್ಗೆ ನಂಬಿಕೆ ಇಲ್ಲ ಅನ್ಸುತ್ತೆ. ಚೇಚೆ, ದಯವಿಟ್ಟು ನೀನು ಪದ್ದುನ ತಪ್ಪಾಗಿ ತಿಳ್ಕೊಳ್ಬೇಡ ಸುಬ್ಬು. ಸುಬ್ಬುಗೆ ನನ್ನ ಬಗ್ಗೆ ಯಾವ ವಿಚಾರನೂ ಹೇಳಬೇಡ ಅಂತ ನಾನೇ ಪದ್ದುಗೆ ಹೇಳಿದ್ದು. ಸರಿ ಅಮ್ಮೋರೆ, ಆಗಿದ್ದಾಯಿತು. ತಾಯಿ ಮಕ್ಕಳನ್ನ ಬೆಳೆಸುವಾಗ ತುಂಬ ಕಷ್ಟಪಟ್ಟು ಬೆಳೆಸ್ತಾಳೆ. ಅವ್ರ ಕಷ್ಟ ಮಕ್ಳಿಗೆ ಗೊತ್ತಾಗಬಾರ್ದು ಅಂತ ನೀವು ಹಾಗೆ ಯೋಚನೆ ಮಾಡಿರ್ತೀರ. ನಿಮ್ಮದು ತಾಯಿ ಗುಣ. ಆದರೆ ದಯವಿಟ್ಟು ಇನ್ಮೇಲೆ ಯಾವತ್ತೂ ಈ ರೀತಿ ಮಾಡಬೇಡಿ ಅಮ್ಮೋರೆ. ನಾನು ನಿಮಗೆ ಯಾವಾಗಲೂ ಕಾವಲಾಗಿರ್ತೀನಿ ಅಮ್ಮೋರೆ. ಅದೇ ನನ್ನ ಅದೃಷ್ಟ. ದಯವಿಟ್ಟು ಆ ಅದೃಷ್ಟನ ನನ್ನಿಂದ ಕಿತ್ಕೋಬೇಡಿ ಅಮ್ಮೋರೆ. ಸುಬ್ಬು, ನೀನು ಇಷ್ಟೊಂದು ನೊಂದ್ಕೊಂಡಿರ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ. ನನ್ನ ಮರೆತು ನೀನು ಮತ್ತೆ ಶ್ರಾವಣಿ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೆ. ಹೀಗಾಗತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅಮ್ಮೋರೆ, ಒಂದು ಗಿಡದಲ್ಲಿ ಹೂ ಬೆಳಿಬೇಕು ಅಂದರೆ ಅದ್ರ ಬೇರು ಚೆನ್ನಾಗಿರಬೇಕು. ನಮ್ಮ ಜೀವನಕ್ಕೆ ನೀವು ಯಜಮಾನ್ರೆ ಬೇರೆ ಇದ್ದ ಹಾಗೆ. ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ, ನೀವು ಸಂತೋಷವಾಗಿದ್ರೆ ನಾವು ಸಂತೋಷವಾಗಿರ್ತೀವಿ, ಅಷ್ಟೇ. ಅಮ್ಮೋರೆ, ಯಜಮಾನ್ರು ನಿಮ್ಮ ಬಗ್ಗೆ ತುಂಬ ಕೇಳ್ತಾ ಇದ್ರು. ಜಾನಕಿ ಅವರೆಲ್ಲಿ, ನಾನು ಅವ್ರನ್ನ ನೋಡಬೇಕು, ಅವ್ರನ್ನ ಮಾತಾಡಿಸ್ಬೇಕು, ತುಂಬ ಏನೇನೋ ಹೇಳ್ತಾ ಇದ್ರು ಅಮ್ಮೋರೆ ನಿಮ್ಮ ಬಗ್ಗೆ. ಈಗ ಸ್ವಲ್ಪ ಸಮಾಧಾನವಾಗಿದ್ದಾರೆ. ಅದಕ್ಕೆ ಕಾರಣ ಇದೆ ಸುಬ್ಬಣ್ಣ. ಯಜಮಾನ್ರು ಮತ್ತೆ ನಂದಿನಿ ಅಮ್ಮವರು ಈಗಾಗಲೇ ಕಾಲಲ್ಲಿ ಮಾತಾಡ್ತಿದ್ದಾರೆ. ಈ ತಲಹರಟೆ ಸುಮ್ಮನೆ ಇರ್ತೀಯಾ? ಅಮ್ಮೋರೆ, ಚೋಟು ಹೇಳಿ ನಿಜನಾ? ಹಾಗಾದ್ರೆ ನೀವು ಯಜಮಾನ್ರು? ಅದೇ ನೀವೇನ್ ಅನ್ಕೊಂತಿದ್ದೀರೋ ಅದೇ ಕರೆಕ್ಟ್ ಸುಬ್ಬಣ್ಣ. ನೀನು ಸುಮ್ಮನೆ ಇರ್ತೀಯೋ ಇಲ್ವೋ? ಅದು ಸುಬ್ಬು, ಹೌದು, ನಾನು ಅವರು ಮಾತಾಡ್ತಿದ್ದೀವಿ. ಆದರೆ ಜಾನಕಿಯಾಗಿ ನಾನು ಅವ್ರಿಗೆ ಹತ್ತಿರ ಆಗಿದ್ದೀನಿ. ಅವ್ವ, ಎಂಥ ಒಳ್ಳೆ ದಿನ ಅಮ್ಮೋರೆ ಇವತ್ತು ನಿಮ್ಮನ್ನ ನೋಡಿದೆ, ನೀವೆಲ್ಲಿದ್ದೀರ ಅಂತ ಗೊತ್ತಾಯ್ತು. ಇನ್ನೊಂದು, ನೀವು ಯಜಮಾನ್ರ ಹತ್ರ ಮಾತಾಡ್ತಿದ್ದೀರ ಅಂತಲೂ ಗೊತ್ತಾಯ್ತು. ಅಮ್ಮೋರೆ, ನೀವು ಈ ರೀತಿ ಯಜಮಾನ್ರಿಗೆ ಹತ್ರ ಆಗ್ತಿರೋ ಜೊತೆಗೆ ನೀವಿಬ್ರು ಆದಷ್ಟು ಬೇಗ ಒಂದಾಗ್ಬಿಟ್ರೆ ಸಾಕು. ಅದಕ್ಕಿಂತ ದೊಡ್ಡ ಸಂತೋಷ ಇನ್ನೊಂದಿಲ್ಲ. ಅದು ಅಷ್ಟು ಸುಲಭ ಅಲ್ಲ. ನಾನು ಅವ್ರಿಗೆ ಜಾನಕಿಯಾಗಿ ಹತ್ರ ಆಗಿರ್ಬೋದು, ಆದರೆ ನಂದಿನಿಯಾಗಿ ತುಂಬ ದೂರದಲ್ಲಿದ್ದೀನಿ. ಇನ್ನದಕ್ಕಿಂತ ಮುಖ್ಯವಾಗಿ ನಂದಿನಿ ಹೆಸರಿಗೆ ಬಂದಿರೋ ಕಳಂಕನ ಅಳಿಸಾಕ್ಬೇಕು. ನಂದಿನಿಗಾಗಿರೋ ಅವಮಾನಗಳಿಗೆ ಉತ್ತರ ಸಿಗಬೇಕು. ಒಂದು ಹೆಣ್ಣಿನ ಸ್ವಾಭಿಮಾನಕ್ಕೆ, ಆತ್ಮಗೌರವಕ್ಕೆ ಧಕ್ಕೆ ಆದ್ರೆ ಅವಳು ಏನ್ ಮಾಡ್ತಾಳೆ ಅನ್ನೋದಕ್ಕೆ ನಾನು ತಗೊಳ್ಳೋ ನಿರ್ಧಾರ ಮಾದರಿ ಆಗ್ಬೇಕು. ಇದೆಲ್ಲ ಆದ್ಮೇಲೆ ಅಷ್ಟೇ ವೀರು ಮತ್ತೆ ನಂದಿನಿ ಒಂದಾಗೋದಕ್ಕೆ ಸಾಧ್ಯ ಆಗೋದು. ಹಾಗೊಂದಾಗಬೇಕು ಅಂದ್ರೆ ದೊಡ್ಡ ಯುದ್ಧನೇ ನಡಿಬೇಕು. ಸುಬ್ಬು, ಈ ಪ್ರಪಂಚ ಹೇಗೆ ಗೊತ್ತಾ? ಸತ್ಯನ ನಂಬೋದಕ್ಕೆ ನೂರಾರು ಪ್ರಶ್ನೆಗಳನ್ನ ಕೇಳ್ತಾರೆ, ಅದೇ ಸುಳ್ಳುಗಳನ್ನ ಸುಲಭವಾಗಿ ನಂಬಿಡ್ತಾರೆ. ಸತ್ಯಕ್ಕೆ ಯಾವತ್ತೂ ಗೆಲುವು ಸಿಕ್ಕೇ ಸಿಗತ್ತೆ, ಅದು ನಿಜ. ಆದರೆ ಸುಳ್ಳಿನ ಮುಂದೆ ಸತ್ಯ ಗೆಲ್ಲಬೇಕು ಅಂದರೆ ಹೋರಾಟ ನಡಿಲೇಬೇಕು. ಹೋರಾಡೋಣ ಅಮ್ಮೋರೆ, ನಾವು ಗೆಲ್ಲೋವರೆಗೂ ಹೋರಾಡೋಣ. ನಿಮ್ಮ ಹಿಂದೆ ನಾನು ಯಾವಾಗಲೂ ಇದ್ದೇ ಇರ್ತೀನಿ. ಪೃಥ್ವಿ ಎಲ್ಲಿದ್ದಾನಂತೆ ಗೊತ್ತಾದರೆ ಏನಾದರೂ ಮಾಡಿ ನಂದಿನಿ ಅಮ್ಮವ್ರ ಕಷ್ಟಕ್ಕೆ, ಅವ್ರ ಪ್ರಯತ್ನಕ್ಕೆ ಒಂದು ಅಂತ್ಯ ಹಾಡ್ಬೋದು. ನಂದಿನಿ ಅಮ್ಮವ್ರಿಗೆ ನ್ಯಾಯ ಸಿಗ್ಬೋದು ಅಂದರೆ ಈ ಪ್ರಪಂಚಕ್ಕೆ ಸತ್ಯ ಗೊತ್ತಾಗಬೇಕು. ಈಗ ಕಣ್ಮರೆ ಆಗಿರೋದು ಪೃಥ್ವಿ ಮಾತ್ರ ಅಲ್ಲ, ಅವನ ಜೊತೆಲೆ ಅಡಗಿರೋ ಸತ್ಯ. ಹೇಗಾದರೂ ಸರಿ ಪೃಥ್ವಿ ನಾವು ಹುಡುಕಬೇಕು. ಓಹೋ, ಮನೆಗೆ ಬಂದಿದ್ಯಾ ನೀನು? ಅಲ್ಲಪ್ಪ, ಅಂತೂ ಇಂತೂ ನನ್ನ ಹತ್ರನೇ ಎಷ್ಟು ನಾಟಕ ಆಡ್ತೀಯಲ್ಲ ನೀನು. ನಾಟಕನ? ನಾನಾ?
ಏನು ಹೇಳ್ತಾ ಇದೀಯ ಮಗನೇ? ಇನ್ನೇನಪ್ಪ, ನಾನು ಅಷ್ಟು ಸಲ ಕೇಳಿದ್ರು ನನ್ನ ಹತ್ರನೇ ಸುಳ್ಳು ಹೇಳಿದೆ ನೀನು. ಅಲ್ಲ, ಈ ಮಗನ ಹತ್ರನೇ ಸತ್ಯ ಮುಚ್ಚಿಡಬೇಕು ಅಂತ ಅಂದ್ಕೊಂಡಿದ್ಯಲ್ಲ, ಸರಿನಾ ಇದು? ಲೋ ಮಗನೇ, ನೀನು ಯಾವ ವಿಷಯದ ಬಗ್ಗೆ ಕೇಳ್ತಾ ಇದೆಯೋ? ನಂದಿನಿ ಅಮ್ಮವ್ರ ವಿಷಯದ ಬಗ್ಗೆ. ನಂದಿನಿ ಅಮ್ಮವ್ರ ಬಗ್ಗೆ ನಾನು ನಿನ್ನ ಹತ್ರ ಸುಳ್ಳು ಹೇಳಿದ್ದೀನ? ಇಲ್ವಲ್ಲ ಮಗನೇ, ನಾನೇನು ಸುಳ್ಳು ಹೇಳಿಲ್ಲ. ಇವತ್ತಿಗೂ ನಾನು ನಂದಿನಿ ಅಮ್ಮವ್ರನ್ನ ಹುಡುಕ್ತಾ ಇದ್ದೀನಿ ಕಣೋ. ಅಯ್ಯೋ ಅಪ್ಪ, ಮಡಿಕೆಗೆ ತಳ ಇಲ್ಲ ಅಂತ ಗೊತ್ತಾದ ಮೇಲೂ ಅದಕ್ಕೆ ನೀರು ಹಾಕೋ ಪ್ರಯತ್ನ ಮಾಡಬೇಡಪ್ಪ. ಮಡಿಕೆಗೆ ತಳ ಇಲ್ವಾ? ಯಾವ ಮಡಿಕೆಗೆ ಮನೆ? ಸರಿ, ನಾನು ನೇರವಾಗೇ ಹೇಳ್ತೀನಿ. ನಾನು ಹೇಳಿದ್ದು ಮಡಿಕೆಗಲ್ಲ, ನೀನು ಆಡ್ತಿರೋ ಮಾತುಗಳಿಗೆ, ನೀನು ಆಡ್ತಿರೋ ಸುಳ್ಳುಗಳಿಗೆ ತಲೆ ಇಲ್ಲ ಬುಡ ಇಲ್ಲ ಅಂತಿದ್ದೀನಿ. ಅಯ್ಯೋ ದೇವ್ರೆ, ನಾನು ಸುಳ್ಳು ಹೇಳ್ತಾ ಇಲ್ಲ ಮಗನೇ, ನಿಜವಾಗ್ಲೂ ನಂದಿನಿ ಅಮ್ಮವ್ರನ್ನ ಹುಡುಕ್ತಾ ಇದ್ದೀನಿ. ಹೌದಾ? ಮತ್ತಿವಾಗ ನಾನು ಹೋಗಿ ಮಾತಾಡ್ಸ್ಕೊಂಬಂದಿದ್ದು ಯಾರಪ್ಪ ಮತ್ತೆ? ಅಯ್ಯೋ ದೇವ್ರೆ, ಹಾಗಾದರೆ ಇವನು ನಂದಿನಿ ಅಮ್ಮವ್ರನ್ನ ಭೇಟಿ ಮಾಡ್ಕೊಂಡು ಬಂದಿದ್ದಾನ? ಮಾತಾಡಪ್ಪ. ಏನೀಗ ಮಾತೇ ನಿಂತೋಯ್ತಾ? ನೋಡು, ಈ ವಿಷಯ ಇಲ್ಲಿ ಮಾತಾಡೋದು ಬೇಡ. ಬಾ ನನ್ನ ಜೊತೆ. ಏನು ಹೇಳ್ತಾ ಇದೆಯಾ ಮಗನೇ? ನೀನು ನಂದಿನಿ ಅಮ್ಮವ್ರನ್ನ ಭೇಟಿ ಮಾಡಿದ್ಯಾ? ಅವ್ರ ಜೊತೆಲಿ ಮಾತಾಡಿದ್ಯಾ? ಅಪ್ಪ, ನೀನು ನನಗೆ ನಿಜ ಹೇಳಿಲ್ಲ ಅಂದರೆ ನನಗೆ ಗೊತ್ತಾಗಲ್ಲ ಅಂತ ಏನಾದರೂ ಇದೆಯಾ? ನಂದಿನಿ ಅಮ್ಮವ್ರು ಎಲ್ಲಿದ್ದಾರೆ ಅಂತ ನಿನಗೆ ಗೊತ್ತಿತ್ತು, ಆದರೂ ನೀನು ನನಗೆ ಹೇಳಲಿಲ್ಲ. ಆದರೆ ನಾನು ಅವ್ರು ಎಲ್ಲಿದ್ದಾರೆ ಅಂತ ಕಷ್ಟಪಟ್ಟು ಹುಡುಕಿದ್ದೀನಿ. ಈಗ ಅವ್ರ ಮನೆಯಿಂದನೇ ಬರ್ತಾ ಇರೋದು, ಆದರೂ ನೀನು ನನ್ನಿಂದ ಈ ವಿಷಯ ಮುಚ್ಚಿಡಬಾರ್ದಾಗಿತ್ತಪ್ಪ. ಅಯ್ಯೋ ದೇವ್ರೆ, ನನ್ನ ಕ್ಷಮಿಸ್ಬಿಡು ಮಗನೇ. ನಾನು ಇದು ಯಾವುದನ್ನು ಬೇಕು ಅಂತ ಮಾಡಿಲ್ಲ. ನಾನು ಏನು ಮಾಡಲಿ? ನಂದಿನಿ ಅಮ್ಮವರು ಈ ವಿಷಯನ ಯಾರ ಹತ್ರನೂ ಹೇಳಬಾರ್ದು ಅಂತ ಹೇಳಿದರು, ಅದಕ್ಕೆ ಹೇಳೋಕ್ಕಾಗಲಿಲ್ಲ ಕಣೋ. ಗೊತ್ತು ಬಿಡು, ನಂದಿನಿ ಅಮ್ಮವರು ಈ ವಿಷಯ ನನಗೆ ಹೇಳಿದ್ರು, ಅದಕ್ಕೆ ಸುಮ್ಮನೆ ಇದ್ದೀನಿ. ಆದರೂ ನಿನಗೊಂದು ಸಜೆಷನ್. ಸಜೆಷನ್ನ? ಏನಪ್ಪ ಅದು? ಇನ್ನು ಮುಂದೆ ನೀನು ನನಗೆ ಅಪ್ಪಿ ತಪ್ಪಿನೂ ಸುಳ್ಳು ಹೇಳ್ತೀನಿ ಅಂತ ಅಂದ್ಕೊಳ್ಳೇ ಬೇಡ. ಯಾಕಂದರೆ ನಿಂಗೆ ಸುಳ್ಳು ಹೇಳೋಕ್ಕೆ ಬರಲ್ಲ. ಅದರಲ್ಲೂ ನನ್ನ ಹತ್ರ ಅಂತೂ ಸುಳ್ಳು ಹೇಳೋಕ್ಕೆ ಬರೋದಿಲ್ಲ. ಯಾಕೆ ಹೇಳು? ನನಗೆ ನೀನು ಸುಳ್ಳು ಹೇಳಿದ್ರೆ ಗೊತ್ತಾಗೋಗುತ್ತೆ. ಎಷ್ಟೇ ಆದರೂ ನೀನು ನನ್ನ ಮಗ ಅಲ್ವಾ? ಅಪ್ಪ ಸುಳ್ಳು ಹೇಳಿದ್ರೆ ಮಗನಿಗೆ ಗೊತ್ತಾಗ್ಬಿಡುತ್ತೆ. ಈ ಪದ್ದು ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಗೊತ್ತಾಗ್ಬೋದು, ಆದರೆ ಈ ಪದ್ದುವಿಂದ ಸತ್ಯ ಬಾಯಿ ಬಿಡಿಸೋದು ಅಷ್ಟು ಸುಲಭ ಅಲ್ಲ. ಅದು ನಿನಗೆ ಗೊತ್ತಾಗಿರ್ಬೋದಲ್ವಾ? ಏನು ಸಾಮಾನ್ಯದವನಲ್ಲ ಬಿಡಪ್ಪ. ನೀನು ಸೇರಾದರೆ ನಾನು ನಿಮ್ಮಪ್ಪ ಸವಾ ಸೇರು. ಅದಿರಲಿ, ನಂದಿನಿ ಅಮ್ಮವ್ರ ಹತ್ರ ಏನು ಮಾತಾಡಿದೆ? ನಂದಿನಿ ಅಮ್ಮವ್ರನ್ನ ನೋಡಿದ ತಕ್ಷಣ ನನಗೆ ಗೊತ್ತಾಯ್ತಪ್ಪ, ಅವ್ರು ತುಂಬ ಸಂತೋಷವಾಗಿದ್ದಾರೆ. ಅವ್ರ ಮುಖದಲ್ಲಿ ಏನೋ ಒಂಥರ ಕಳೆ ಕಾಣಿಸ್ತಾ ಇದೆ. ಅವ್ರ ಮಾತು, ಅವ್ರ ನಡವಳಿಕೆ, ಅವ್ರ ನಗು, ಇದೆಲ್ಲ ನೋಡಿ ನಂಗೆ ತುಂಬ ಆಶ್ಚರ್ಯ ಆಗೋಯ್ತಪ್ಪ. ಲೋ ಮಗನೇ, ನೀನಿನ್ನೂ ಆಶ್ಚರ್ಯ ಪಡುವಂಥ ಸುದ್ದಿ ಇದೆ ಕಣೋ. ಏನಪ್ಪ ಅದು? ನಂದಿನಿ ಅಮ್ಮವರು ಮತ್ತು ಯಜಮಾನ್ರು ಪ್ರೀತಿಲಿ ಮುಳುಗಿದ್ದಾರೆ.